ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳದೇನೇ ಮಾಡ್ಕೊಂಡಿರ್ಲಿ, ನೀನ್ ಆ ಸೇವಂತಿಗೆ ತೊಂದರೆ ಕೊಡೋದ್ ಬಿಟ್ಟು ಆದಷ್ಟು ಬೇಗ ನೀನು ತೊಟ್ಲು ಕಟ್ಟಕ್ ಶುರು ಮಾಡೆ. ಚಿಕ್ಕಿ, ಅವಳಿಗೆ ತೊಂದರೆ ಕೊಡ್ಬೇಡ ಅಂತ ನೀವ್ ಹೇಳ್ತಾ ಇದ್ದೀರಿ. ಅವಳು ನಳಿ ಸಾಯ್ಬೇಕು, ನೋ ತಿನ್ಬೇಕು ಅನ್ನೋದೇ ನನ್ ಗುರಿತಾನೆ. ನೇ ಪ್ರಿಯಾ, ಅವಳಿಗೆ ಮಗು ಇಲ್ಲ ಅನ್ನೋದಕ್ಕಿಂತ ದೊಡ್ಡ ನೋವು ಬೇರೆ ಬೇಕೇನೆ? ಅವಳು ಗರ್ಭಕೋಶ ಇಲ್ಲ ಅನ್ನೋದಕ್ಕಿಂತ ದೊಡ್ಡ ನೋವು ಇದೆಯಾ ಹೇಳು? ಇಲ್ಲ ತಾನೇ? ಖಂಡಿತ ಇಲ್ಲ. ಮತ್ತ್ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಸುಮ್ಮನೆ ಬೇಗ ಮಗುನ ಮಾಡ್ಕೊಂಬಿಟ್ಟು ಮೊದಲನೇ ಮೊಮ್ಮಗುನ ಮನೆಗೆ ಕೊಟ್ಬಿಡು. ಆಗ ಇಡೀ ಆಸ್ತಿ ಎಲ್ಲ ನಿಂದೆ ಆಗೋದು. ಹಾಗಂತೀರಾ? ಮತ್ತಿನ್ನೇನು, ಆ ಸೇವಂತಿಗೆ ಗರ್ಭಕೋಶ ಅಂತೂ ಇಲ್ಲ. ಹೋಗ್ಲಿ, ಪೂಜನ್ ಮಗು ಅಭಾಷಣ ಆಗದಿದ್ರೆ ಅದಾದ್ರೂ ಉಳ್ಕೋತಾ ಇತ್ತು. ಈಗ ಆ ಮಗುನೂ ಸತ್ತೋಯ್ತು, ಅವಳ ನೆಮ್ಮದಿನೂ ಸರ್ವನಾಶ ಆಗೋಯ್ತು. ಇನ್ನು ನೀನು ಅವಳ ಜೀವನನ ನರ್ಕ ಮಾಡೋದ್ ಬಿಟ್ಟು ನಿನ್ ಜೀವನನ ಸ್ವರ್ಗ ಮಾಡ್ಕೋ. ಸೇವಂತಿ ಮಗು ಬದುಕಿದೆ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ. ಅದನ್ನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಹಾಗೆ ನಿನ್ ಮುಖದ ಮೇಲಿರೋ ಬಣ್ಣನೂ ಅಷ್ಟೇ, ಶಾಶ್ವತವಾಗಿರಲ್ಲ. ಒಂದಲ್ಲ ಒಂದು ದಿನ ಆ ಬಣ್ಣ ಕರಗತ್ತೆ. ನಿನ್ನ ನಿಜವಾದ ಮುಖ ಜಗತ್ತಿಗೆ ಗೊತ್ತಾಗತ್ತೆ. ಸೇವಂತಿ ಗರ್ಭನ ನೀನ್ ಕಿತ್ಕೊಂಡಿರ್ಬಹುದು,